ಕೃಷ್ಣ, ಕಾರ್ ತೆಗಿ, ನಾವು ಆ ಮನೆಗೆ ಹೋಗ್ಬೇಕು. ನಿಂತ್ಕೋ ಅಜ್ಜಿ. ದಿವ್ಯಾನ್ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ? ನೀವೆಲ್ಲಿಗೆ ಹೋಗ್ತಿದ್ದೀರಾ? ಮನೆಗೆ ತೋರಣ ಯಾಕೆ ಕಟ್ಟಿದ್ದೀರಾ? ಮುತ್ತೈದೆಯರು ಯಾಕೆ ಬಂದಿದ್ದಾರೆ? ಅಮ್ಮಯ್ಯ, ನೀನಾದ್ರೂ ಕೇಳ್ದೆ ಕಣೋ ಸ್ವಾಮಿ. ಈವಾಗ ವಿಷಯ ಏನು ಅಂತ ಗೊತ್ತಾಗುತ್ತೆ. ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಿದೀವಿ. ದಿವ್ಯಾಗೆ ಎಣ್ಣೆ ಹಚ್ಚಿ ಮಂಗಳ ಸ್ನಾನ ಮಾಡಿಸೋದಕ್ಕೆ ನಿಮ್ಮ ಅಜ್ಜಿ ಮುತ್ತೈದೆಯರು ದಿವ್ಯಾನ ಕರ್ಕೊಂಡು ಹೋದ್ರು. ನಾನು ಕೃಷ್ಣ ಹೋಗಿ ಚಾಣಕ್ಯನ ವ್ರತ ಮಾಡಕ್ ಕರ್ಕೊಂಡು ಬರ್ತೀವಿ. ಇದೇ ವಿಷಯ. ಹಾಗಾದ್ರೆ ಇವತ್ತು ಕೂಡ ಕುರುಕ್ಷೇತ್ರ ನಡೆಯುತ್ತೆ ಅಂತ ಆಯ್ತು. ನಡಿ ಕೃಷ್ಣ. ನಿಂತ್ಕೋ ಅಜ್ಜಿ. ನಿನಗೆ ತಲೆ ಕೆಟ್ಟಿದ್ಯಾ? ನಡೆದಿದ್ದು ಮದುವೆನೇ ಅಲ್ಲ ಅಂತ ನಾನು ಹೇಳಿದ್ರೆ ನೀನಂತೂ ಏನೇನೋ ಮಾತಾಡ್ತಿದ್ಯಾ. ನಾನು ಒಪ್ಕೊಳ್ಳಲ್ಲ ಅಜ್ಜಿ. ದೊಡ್ಡವ್ರಂತ ಹೇಳಿ ನಿಮ್ಮಿಷ್ಟ ಬಂದಂಗೆ ಮಾಡಬೇಡಿ. ಮಕ್ಕಳ ಮನಸ್ಥಿತಿಗೂ ಗೌರವ ಕೊಡಿ. ಇದೆಲ್ಲ ಬೇಡ, ಬಿಟ್ಬಿಡಿ. ಏನೋ ಬಿಡೋದು? ತಲೆ ಕೆಟ್ಟಿರೋದು ನನ್ಗಲ್ಲ, ನಿನ್ಗೆ. ಇಷ್ಟು ದಿವಸ ಯಾವಾಗ ಬರ್ತೀಯಾ ಅಂತ ಕಾಯ್ತಿದ್ದೆ. ಈಗ ಯಾಕೆ ಬಂದೆ ಅಂತ ಬೇಜಾರಾಗ್ತಿದೆ. ಅಜ್ಜಿ. ಹೌದು ಕಣೋ, ಚಿಕ್ಕ ವಯಸ್ಸಲ್ಲಿ ಅಮ್ಮನ್ನ ತಂಗಿನ ಬಿಟ್ಟು ಓಡ್ ಹೋದೆ. ಜವಾಬ್ದಾರಿ ಇಲ್ದೇ ಇದ್ದೆ. ಇವಾಗ ಬಂದು ಒಳ್ಳೆ ಕೆಲ್ಸಕ್ಕೆ ಅಡ್ಡಿ ಮಾಡ್ತಿದ್ಯಾ. ನಡೆದಿದ್ದು ಒಳ್ಳೆ ಕೆಲಸ ಅಲ್ಲ ಅಜ್ಜಿ. ನಿಮ್ಗೆ ಹೇಗೆ ಹೇಳ್ಬೇಕೋ ನನ್ಗೆ ಅರ್ಥ ಆಗ್ತಿಲ್ಲ. ನಿಮಗ್ ಗೊತ್ತಾಗ್ತಿಲ್ಲ. ನನ್ನ ಮಾತು ಕೇಳಿ. ಯಾರ ಮಾತನ್ನ ಯಾರು ಕೇಳ್ಬೇಕು? 4 ತಲೆಮಾರು ನೋಡಿರೋಳು, ನಿಮ್ಗೋಸ್ಕರ ಪ್ರಾಣ ಇಟ್ಕೊಂಡಿರೋಳು. ನನಗ್ ಗೊತ್ತಿಲ್ವಾ? ನನ್ಗಿಂತ ಹೆಚ್ಚಾಗಿ ನಿನಗ್ ಗೊತ್ತಾ ನಾನ್ ನೋಡ್ದೆ ಇರೋ ಜೀವನನ? ಇಷ್ಟು ದಿನ ನೀವು ನೋಡಿದ್ದು ಬೇರೆ ಅಜ್ಜಿ, ಇವಾಗ ನಡೀತಿರೋದು ಬೇರೆ. ಹೇಳಿದ್ರೆ ನೀವು ತಡ್ಕೊಳ್ಳಲ್ಲ. ತಡ್ಕೊಂಡಿದೀನಿ ಕಣೋ. ಎಷ್ಟೋ ಕಷ್ಟಗಳು, ನೋವುಗಳನ್ನ ಸಹಿಸ್ಕೊಂಡಿದೀನಿ. ನಿಮ್ಮ ಅಪ್ಪ ಅಮ್ಮ ಬದುಕಿದಿದ್ರೆ ಯಾವತ್ತೋ ಹೋಗ್ಬೇಕಾಗಿದ್ದ ಜೀವ ಇದು. ಇನ್ನು ಯಾಕೆ ಬದುಕಿದೀನಿ ಗೊತ್ತಾ? ನೀವು ಅನಾಥರಾಗಬಾರ್ದು ಅಂತ. ನಿಮ್ ಜೀವನನ ಒಂದಡಗ್ ಸೇರಿಸಿ ನನ್ನ ಜವಾಬ್ದಾರಿನ ಕಳ್ಕೊಂಡು ಹೋಗೋಣ ಅಂತ. ಅದೃಷ್ಟನೋ ದುರಾದೃಷ್ಟನೋ ದಿವ್ಯಾ ಮದ್ವೆ ದಿಢೀರಂತ ಆಯ್ತು. ಅದನ್ನ ನಾವು ಒಪ್ಕೊಂಡು ಮುಂದಿನ ಶಾಸ್ತ್ರಗಳನ್ನ ಮಾಡ್ಬೇಕು. ನಿಮ್ಮ ಅಪ್ಪ ಅಮ್ಮ ಇಲ್ದೇ ಇರೋದಕ್ಕೆ ಎಲ್ಲಾ ಕಾರ್ಯನೂ ಅಣ್ಣನಾಗಿ ನೀನೇ ನಡ್ಸ್ಕೊಡ್ಬೇಕು. ನಿಮ್ ಭಾವನ್ ಕಾಲ್ ತೊಳಿಬೇಕು. ನಿನ್ ತಂಗಿನ ಗಂಡನ್ ಮನೆಗ್ ಕಳಿಸ್ಬೇಕು. ಅವ್ರನ್ನ ಸಂತೋಷವಾಗಿ ನೋಡ್ಕೋಬೇಕು. ಇಲ್ಲ ಅಜ್ಜಿ, ಇದು ನನ್ನ ಕೈಲಿ ಸಾಧ್ಯ ಇಲ್ಲ. ಆಗೋದು ಸಂತೋಷ ಅಲ್ಲ. ಆಮೇಲೆ ನೀವೇ ನೋವು ಅನುಭವಿಸ್ತೀರಾ. ಶಾಸ್ತ್ರನ ನಾನು ಗೌರವಿಸ್ತೀನಿ, ಆದ್ರೆ ಒಂದು ಕಂಡೀಷನ್. ಹೇಳಪ್ಪ. ನೀವು ಬಂದು ಕರೆದ್ರೆ ನಾನು ಬರಲ್ಲ. ನಿಮ್ಮ ಮೊಮ್ಮಗ ಅಭಿ ಬಂದು ಕರೆಯಕ್ಕೆ ಹೇಳಿ, ಖಂಡಿತ ಬರ್ತೀನಿ. ನೀವು ದೊಡ್ಡವರು, ಪ್ರತಿ ಸರಿ ಓಡಾಡಕ್ಕಾಗಲ್ಲ. ನಾನು ನಿಮಗೆ ತೊಂದರೆ ಕೊಡಕ್ಕಾಗಲ್ಲ. ನಾನು ಮದುವೆ ಮಾಡ್ಕೊಂಡಿರೋ ಹುಡುಗಿಯವ್ರ ಅಣ್ಣನ್ನ ಬರಕ್ಕೆ ಹೇಳಿ. ಮರ್ಯಾದೆಯಿಂದ ನನ್ನ ಕರೆಯಕ್ಕೆ ಹೇಳಿ. ಗೌರವದಿಂದ ನನ್ನ ಕರ್ಕೊಂಡು ಹೋಗಕ್ಕೆ ಹೇಳಿ. ಖಂಡಿತ ಬರ್ತೀನಿ. ಅವನು ಯಾಕೆ ಬರ್ತಾನೆ? ಸತ್ರು ಬರಲ್ಲ ಅಲ್ವಾ? ಅಣ್ಣ ನೀನ ಹೀಗೆ ಮಾತಾಡ್ತಿರೋದು ನಿನ್ನೆ ನಡೆದಿದ್ದು ಮದ್ವೆನೇ ಅಲ್ಲ ಅಂದ. ಇವತ್ತು ದಿವ್ಯಾ ತನ್ನ ಹೆಂಡತಿ ಅಂತ ಒಪ್ಕೊಂಡ. ಅಂದ್ರೆ ಅದು ಬಾವನ್ನ ಬಾಮೈದ ಕರೆಯೋದು ನಮ್ಮ ಸಂಪ್ರದಾಯನೇ ಅಜ್ಜಿ ಅವರೇ. ಜೈ ಅಂಕಲ್ ಗಂಗಾ ಆಂಟಿ ಬದುಕಿದ್ರೆ ಅವರೇ ಕರೀತಿದ್ರು. ಅವ್ರು ಬದುಕಿಲ್ಲ, ಅದಕ್ಕೆ ನಿಮ್ಮ ಮೊಮ್ಮಗನೇ ಆ ಜವಾಬ್ದಾರಿ ತಗೋಬೇಕು. ಅವನೇ ಹತ್ರ ಇದ್ದು ಎಲ್ಲ ಮಾಡಬೇಕು. ಈ ಶುಭ ಕಾರ್ಯಗಳು, ತಂಗಿನ ಗಂಡನ ಮನೆಗೆ ಕಳಿಸೋದು, ಇದೆಲ್ಲ ಅವನೇ ಮಾಡಬೇಕು. ಸರಿನಪ್ಪ, ನಾನು ಅಭಿನ ಕಳಿಸ್ತೀನಿ. ನೀವು ಸಿದ್ಧವಾಗಿರಿ. ಬರ್ತೀವಮ್ಮ.
ಇವರೇನೋ ಪಕ್ಕಾ ಕ್ಲಾಸು ಮಾಡ್ತಾ ಇರೋದು ಮಾತ್ರ ಮಾಸ್ ಡ್ಯಾನ್ಸು. ಸ್ವಲ್ಪನೂ ಸಿಂಕ್ ಆಗ್ತಾ ಇಲ್ಲ. ಏನನ್ನಂತ ಕ್ಲಾಸ್ಗೂ ಮಾಸ್ಗೂ ಸಿಂಕ್ ಆಗ್ತಿಲ್ಲ ಅನ್ಕೋತಿದ್ಯಾ? ಹಾ, ಹಾಗೇನಿಲ್ಲ ಮೇಡಮ್. ಆಹಾ, ಈ ತಮಟೆ ಸೌಂಡ್ಗೆ ಶಂಕದ್ ಸೌಂಡ್ ಕೂಡ ಆಡ್ ಆದ್ರೆ ಸೂಪರ್ ಆಗಿರತ್ತಲ್ವಾ? ಮೇಡಮ್, ಒಳ್ಳೆ ರೀತಿನಲ್ಲಿ ನಿಮ್ಮ ಅಕ್ಕನ ಮಗಳ ಮದುವೆ ನಡೀತು. ಈ ಸಾವಿನ ತಮಟೆ ಶಂಕ ಯಾಕೆ ಮೇಡಮ್? ನಡೆದಿದ್ದು ಮದ್ವೆ ಅಲ್ಲ ಅನಂತ, ಸಾವಿಗೆ ಶಂಕುಸ್ಥಾಪನೆ. ಅದಕ್ಕೆ ಶಂಕ ಊದ್ಬೇಕು.